ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ರೆ ಆಲ್ ಇನ್ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಟಾಪಿಕ್ ಏನಪ್ಪ ಅಂದರೆ, ನೀವೇನಾದರೂ ಒಂದು ವಾಟ್ಸಪ್ ಸ್ಟೇಟಸ್ ವಿಡಿಯೋ ಚಾನಲನ್ನು ಮಾಡಬೇಕಂತ ಇದ್ದರೆ ನಿಮಗೆ ಈ ಒಂದು ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ನೀವು ಅಲ್ಲಿ ಸಾಂಗ್ಸನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ಅಲ್ಲಿ ಕಾಪಿರೈಟ್ ಕ್ಲೈಮ್ ಅನ್ನೋದು ಬರುತ್ತೆ. ಈ ಕಾಪಿರೈಟ್ ಕ್ಲೈಮ್ ಬರಬಾರ್ದು, ಅದನ್ನು ಯಾವ ಥರ ರಿಮೂವ್ ಮಾಡೋದಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವು ಮೊದಲಿಗೆ ಏನು ಮಾಡ್ತೀರಾ ಅಂದರೆ ಒಂದು 30 ಸೆಕೆಂಡ್ಸ್ ವಿಡಿಯೋನ ಮಾಡಿಬಿಟ್ಟು ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀರಾ. ಸೊ ಈ ಥರ ಯಾರಾದರೂ ಮಾಡ್ತಾಯಿದ್ರೆ ಇದನ್ನು ಸ್ಟಾಪ್ ಮಾಡಿಬಿಡಿ. ನೀವು ಏನಪ್ಪ ಮಾಡ್ಬೇಕಂದ್ರೆ, ನೀವು ವಾಟ್ಸಪ್ ಸ್ಟೇಟಸ್ ವಿಡಿಯೋನ ಮಾಡ್ತೀರಾ ಅಂದರೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದರೂ ನೀವು 1 ನಿಮಿಷನಾದರೂ ಮಾಡಬೇಕಾಗುತ್ತೆ. ಯಾಕಂದರೆ ನಿಮಗೆ ನಾಳೆ ನಿಮ್ಮ ಚಾನಲ್ ಏನೋ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ, ಹಾಗೆಯೇ 4000 ವಾಚರ್ಸ್ ಕೂಡ ಕಂಪ್ಲೀಟ್ ಆಗ್ಬೋದು. ಆದರೆ ನಿಮಗೆ ಚಾನಲ್ ಮಾನಿಟೈಸೇಷನ್ ಆಗಬೇಕಂದ್ರೆ ನಿಮ್ಮ ಚಾನಲಲ್ಲಿ ಆ್ಯಡ್ಸ್ ಬರಬೇಕು. ಅಂದರೆ ನಿಮ್ಮ ಒಂದು ವಿಡಿಯೋನ ನಿಮ್ಮ ಒಂದು ವಿಡಿಯೋ ಲೆಂತು 1 ನಿಮಿಷದ ತನಕ ಇರಬೇಕು. ಯಾಕಂದರೆ ಯೂಟ್ಯೂಬ್ ಪಾಲಿಸಿ ಹೆಂಗಿದೆ ಅಂದರೆ, ನಿಮ್ಮ ಒಂದು ವಿಡಿಯೋಗೆ ನಾವು ಆ್ಯಡ್ಸನ್ನು ರನ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ಅಂದರೂ ನಿಮ್ಮ ಒಂದು ವಿಡಿಯೋ 1 ನಿಮಿಷ ಇರಬೇಕು ಅಂತ ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ಇದೆ. ಸೊ ನೀವೇನು ಮಾಡ್ತೀರಾ, 30 ಸೆಕೆಂಡ್ಸ್ ಇರೋವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ. ಸೊ ಹೀಗಾಗಿ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಇನ್ನು ಕಾಪಿರೈಟ್ ಕ್ಲೈಮ್ ವಿಷಯಕ್ಕೆ ಬಂದರೆ, ನೀವು ಅದಕ್ಕೆ ಡಿಸ್ಪ್ಯೂಟನ್ನು ನೀವು ಸಬ್ಮಿಟ್ ಮಾಡಲ್ಲ. ನಿಮಗೆ ನೀವು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಒಂದು 10 ನಿಮಿಷ ಆದಮೇಲೆ ಅದು ವಿಡಿಯೋನ ಅವರು ಚೆಕ್ ಮಾಡಿಬಿಟ್ಟು ಆ ಒಂದು ವಿಡಿಯೋದಲ್ಲಿ ಕಾಪಿರೈಟ್ ಮೆಟೀರಿಯಲ್ ಇದೆಯಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡಿ ನಿಮಗೆ ಮೇಲ್ ಮಾಡ್ತಾರೆ. ಆದರೆ ನೀವೇನು ಮಾಡ್ತೀರಾ ಅಂದರೆ, ಕಾಪಿರೈಟ್ ಕ್ಲೈಮ್ ಬಂದಿರೋದನ್ನು ಸುಮ್ಮನೆ ಹಾಗೆ ಬಿಟ್ಬಿಡ್ತೀರಾ. ಸೊ ನೀವು ಅದನ್ನು ಆ ಥರ ಮಾಡಬಾರ್ದು. ಅದಕ್ಕೆ ಒಂದು ಡಿಸ್ಪ್ಯೂಟ್ ಫಾರ್ಮ್ ಅಂತ ಅನ್ನೋದು ಇರುತ್ತೆ. ಆ ಒಂದು ಫಾರ್ಮನ್ನು ನೀವು ಫಿಲ್ ಮಾಡಿ ಅವ್ರಿಗೆ ಕಳಿಸಿದರೆ, ಸೊ ನಿಮ್ಮ ಒಂದು ವಿಡಿಯೋದಲ್ಲಿ ಕಾಪಿರೈಟ್ ಮೆಟೀರಿಯಲ್ ಎಷ್ಟನ್ನು ಎಲ್ಲಿ ತನಕ ನೀವು ಕಾಪಿರೈಟ್ ಮೆಟೀರಿಯಲ್ನ ಯೂಸ್ ಮಾಡಿದ್ರ ಅನ್ನೋದು ಅವ್ರಿಗೆ ಚೆಕ್ ಮಾಡಿಬಿಟ್ಟು ಅದನ್ನು ರಿಲೀಸ್ ಮಾಡ್ತಾರೆ. ಸೊ ಇವಾಗ ಕಾಪಿರೈಟ್ ಬಂದಿರೋದನ್ನು ಯಾವ ಥರ ರಿಮೂವ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಆಗಿದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಪಿರೈಟ್ ಕ್ಲೈಮನ್ನು ಯಾವ ಥರ ರಿಮೂವ್ ಮಾಡೋದಂತ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಮೊದಲಿಗೆ ನನ್ನ ಒಂದು YT ಸ್ಟುಡಿಯೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಮೇಲ್ಗಡೆನೆ ಕಾಣ್ತಾ ಇದೆ ಕಾಪಿರೈಟ್ ಅಂತ. ಸೊ ಈ ಒಂದು ವಿಡಿಯೋಗೆ ನನಗೆ ಕಾಪಿರೈಟ್ ಕ್ಲೈಮ್ ಬಂದಿದೆ. ಇದನ್ನು ಯಾವ ಥರ ರಿಮೂವ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಗೈಸ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಗೈಸ್, ನಿಮಗೆ ಇಲ್ಲಿ ಕಾಪಿರೈಟ್ ಕ್ಲೈಮ್ ಅಂತ ಕಾಣ್ತಾ ಇದೆಯಲ್ಲ, ಕಾಪಿರೈಟ್ ಕ್ಲೈಮ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ನಿಮಗೆ ರಿವ್ಯೂ ಆ್ಯಂಡ್ ಇಶ್ಯೂಸ್ ಅಂತ ಕಾಣ್ತಾ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮುಂಚೆ ಎಲ್ಲ ಏನಾಗ್ತಾ ಇತ್ತು ಅಂದರೆ, ನೀವು ಡೆಸ್ಕ್ಟಾಪಲ್ಲಿ ಹೋಗಿ ನೀವು ಈ ಒಂದು ವಿಡಿಯೋ ನಿಮ್ಮ ಒಂದು ಚಾನಲ್ನ ಡೆಸ್ಕ್ಟಾಪ್ ಸೈಟಲ್ಲಿ ನೀವು ಓಪನ್ ಮಾಡಿ ಅಲ್ಲಿ ನೀವು ಡಿಸ್ಪ್ಯೂಟನ್ನು ಸಬ್ಮಿಟ್ ಮಾಡಬೇಕಾಗ್ತಾಯಿತ್ತು. ಇವಾಗ YT ಸ್ಟುಡಿಯೋದಲ್ಲೇ ನೀವು ಡಿಸ್ಪ್ಯೂಟನ್ನು ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಿಮಗೆ ಒಂದು ಎರೋ ಆಪ್ಷನ್ ಕಾಣ್ತಾ ಇದೆಯಲ್ಲ, ಎರೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಿಮಗೆ 2 ಆಪ್ಷನ್ ಕಾಣ್ತಾ ಇದೆ. 2 ಆಪ್ಷನಲ್ಲಿ ನೋಡ್ಬೋದು, ಒಂದು ಮ್ಯೂಟ್ ಸೆಗ್ಮೆಂಟ್ ಅಂತ ಇದೆ, ನೆಕ್ಸ್ಟ್ ಇಲ್ಲಿ ಡಿಸ್ಪ್ಯೂಟ್ ಅಂತ ಇದೆ. ಮ್ಯೂಟ್ ಸೆಗ್ಮೆಂಟ್ ಅಂದರೆ ಇದರಲ್ಲಿ ನೀವು ಯಾವ ಒಂದು ಮ್ಯೂಸಿಕ್ಕನ್ನು ಯೂಸ್ ಮಾಡಿರ್ತೀರಲ್ವ, ಆ ಒಂದು ಮ್ಯೂಸಿಕ್ ಮ್ಯೂಟ್ ಆಗುತ್ತೆ. ಸೊ ಆವಾಗ ಆ ಒಂದು ಕಾಪಿರೈಟ್ ಕ್ಲೈಮ್ ರಿಮೂವ್ ಆಗುತ್ತೆ. ಆದರೆ ನಮಗೆ ಸಾಂಗ್ ಬೇಕು. ಯಾಕಂದರೆ ಸಾಂಗ್ ಇರೋದ್ರಿಂದನೇ ನಮಗೆ ವ್ಯೂವರ್ಸ್ ಬರೋದ್ರಿಂದ ನೀವು ಮ್ಯೂಟ್ ಸೆಗ್ಮೆಂಟನ್ನು ನೀವು ಕ್ಲಿಕ್ ಮಾಡೋದಕ್ಕೆ ಹೋಗ್ಬಿಡಿ. ಇಲ್ಲಿ ಡಿಸ್ಪ್ಯೂಟ್ ಅಂತ ಕಾಣ್ತಾ ಇದಲ್ವ, ಡಿಸ್ಪ್ಯೂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆ ಅಲ್ವಾ, ಬಾಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ಮೈ ಡಿಸ್ಪ್ಯೂಟ್ ಈಸ್ ನಾಟ್ ಬೇಸ್ಡ್ ಆನ್ ಎನಿ ಆಫ್ ದಿಸ್ ರೀಸನ್ ಅಂತ ಇದೆ. ಅಂದರೆ ನಮ್ಮ ಒಂದು ವಿಡಿಯೋ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಮಾತ್ರ ಮಾಡಿರೋದು. ಯಾವುದೇ ಥರ ಬೇರೆ ಒಂದು ಕೆಲಸಕ್ಕಲ್ಲ ಅಂತ ಇದರ ಅರ್ಥ ಆಗಿರುತ್ತೆ. ಬಾಕ್ಸ್ ಮೇಲೆ ಟಿಕ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಒಂದು 4 ಆಪ್ಷನ್ ಕೊಟ್ಟಿದ್ದಾರೆ. ಒರಿಜಿನಲ್ ಕಂಟೆಂಟ್, ಲೈಸೆನ್ಸ್, ಫೇರ್ ಆ್ಯಂಡ್ ಫೇರ್ ಡೀಲಿಂಗ್, ಫೇರ್ ಯೂಸ್ ಆರ್ ಫೇರ್ ಡೀಲಿಂಗ್ ಅಂತ ಇದೆ, ಪಬ್ಲಿಕ್ ಡೊಮೈನ್ ಅಂತ ಇದೆ. ಇಲ್ಲಿ ನೀವು ಒರಿಜಿನಲ್ ಕಂಟೆಂಟ್ ಆಗಿದ್ದರೆ ನೀವು ಒರಿಜಿನಲ್ ಕಂಟೆಂಟ್, ಇದು ನನ್ನ ಕಂಟೆಂಟ್, ಇದು ನಾನೇ ಸಾಂಗ್ ಮಾಡಿರೋದು ಅಂತ ಅಂದರೆ ನೀವು ಇದನ್ನು ಸೆಲೆಕ್ಟ್ ಮಾಡ್ಬೋದು. ನಿಮ್ಮ ಹತ್ರ ಆಲ್ರೆಡಿ ನೀವು ಯಾವ ಸಾಂಗನ್ನು ಯೂಸ್ ಮಾಡಿರ್ತೀರಲ್ವ, ಅವ್ರದ್ದೇನಾದರೂ ನಿಮ್ಮ ಹತ್ರ ಲೈಸೆನ್ಸ್ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಲೈಸೆನ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಬೋದು. ಲೈಸೆನ್ಸ್ಗೆ ಮತ್ತೆ ಫೈಲನ್ನು ಕೇಳುತ್ತೆ ನಿಮ್ಮ ಹತ್ರ ಇರೋವಂಥ
ನಿಮ್ಮ ಹತ್ರ ಲೈಸೆನ್ಸ್ ಇರುತ್ತಲ್ವ ಆ ಒಂದು ಫೈಲನ್ನು ನೀವು ಅವ್ರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ನಮ್ಮ ಹತ್ರ ಲೈಸೆನ್ಸ್ ಇಲ್ಲ, ನಾವು ಫ್ರೀಯಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನೋಡ್ಬೋದು ನಿಮಗೆ ಫೇರ್ ಯೂಸ್ ಆರ್ ಫೇರ್ ಡೀಲಿಂಗ್ ಅಂತ ಇದೆ ಅಲ್ವಾ, ಇದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನಿಮಗೆ ಥರ್ಡ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಒಂದು ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ ಕೇಳುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆ ಅಲ್ವಾ, ಈ ಒಂದು ಬಾಕ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಐ ಬಿಲೀವ್ ವಿಡಿಯೋ ಈಸ್ ಪ್ರೊಟೆಕ್ಟೆಡ್ ಅಂಡರ್ ಫೇರ್ ಯೂಸ್ ಫೇರ್ ಡೀಲಿಂಗ್ ಆರ್ ಸಿಮಿಲರ್ ಎಕ್ಸ್ಪೆಕ್ಟೇಷನ್ ಟು ಕಾಪಿರೈಟ್ ಅಂತ. ಸೊ ನೀವು ಗೈಸ್ ನಿಮಗೆ ಇನ್ನೊಂದೇನು ಹೇಳ್ತೀನಿ ಅಂದರೆ, ನೀವು ಯಾವುದೇ ಒಂದು ವಿಡಿಯೋನ ಯೂಸ್ ಮಾಡ್ಕೊಳ್ಳಿ, ಬಟ್ ಡಿಸ್ಕ್ರಿಪ್ಷನಲ್ಲಿ ಮಾತ್ರ ಆ ಒಂದು ಓನರ್ನ ಕ್ರೆಡಿಟ್ಸನ್ನು ನೀವು ಕೊಡಬೇಕಾಗುತ್ತೆ. ಕ್ರೆಡಿಟ್ಸ್ ಅಂದರೆ ನಿಮಗೆ ಆ ಒಂದು ವಿಡಿಯೋನ ಯಾರು ಮಾಡಿದರೆ, ಅದರ ಸಿಂಗರ್ ಯಾರು, ಮ್ಯೂಸಿಕ್ ಡೈರೆಕ್ಟರ್ ಯಾರು, ಮತ್ತು ಅದರ ಒಂದು ಮ್ಯೂಸಿಕ್ ಲೇಬಲ್ ಯಾರು ಅನ್ನೋದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಕೊಡಬೇಕಾಗುತ್ತೆ. ಯಾಕಂದರೆ ಇದರಿಂದ ನಿಮಗೆ ಸೊ ಅವ್ರು ಕಾಪಿರೈಟ್ ಕ್ಲೈಮ್ ಕೊಟ್ಟಿರ್ತಾರಲ್ವ, ಅದನ್ನು ಅವರು ರಿಮೂವ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಡಿಸ್ಕ್ರಿಪ್ಷನಲ್ಲಿ ಕ್ರೆಡಿಟ್ಸನ್ನು ಕೊಡಲೇಬೇಕು. ನಿಮಗೆ ಕ್ರೆಡಿಟ್ಸನ್ನು ಯಾವ ಥರ ಕೊಡೋದಂತ ಗೊತ್ತಿಲ್ಲ ಅಂದರೆ, ನನ್ನ ಒಂದು ಕ್ರಿಯೇಟರ್ ಆದರ್ಶ್ ಎಡಿಟ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದರೆ ಅಲ್ಲಿ ಯಾವ ಒಂದು ವಿಡಿಯೋಗೆ ಕ್ರೆಡಿಟ್ಸನ್ನು ಯಾವ ಥರ ಕೊಟ್ಟಿರ್ತೀನಿ ಅಂತ ನೀವು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ ಕೇಸ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ಥರ ನೀವು ಕ್ರೆಡಿಟ್ಸನ್ನು ಕೊಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಕಾಣ್ತಾ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನೋಡ್ಬೋದು ನಿಮಗೆ ಟೈಪ್ ಟು ರಿಯೂಸ್ ಅಂತ ಇದೆ ಅಲ್ವಾ, ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ತುಂಬ ಆಪ್ಷನ್ಗಳಿದ್ದಾವೆ. ಹ್ಯಾಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಕಾಮೆಂಟ್ರಿ, ಡ್ಯಾನ್ಸ್ ವಿಡಿಯೋ, ಎಜುಕೇಷನಲ್ ವಿಡಿಯೋ, ಎಂಟರ್ಟೈನ್ಮೆಂಟು, ಗೇಮ್ ಪ್ಲೇ, ಲಿರಿಕ್ಸ್ ವಿಡಿಯೋ ಅಂತ ಇದೆ. ಸೊ ಇಲ್ಲಿ ನೀವು ಏನನ್ನು ಕ್ಲಿಕ್ ಮಾಡಬೇಕಂದ್ರೆ ಎಂಟರ್ಟೈನ್ಮೆಂಟ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ನೀವು ಯಾವಾಗಲೂ ಮಾಡಿದರೂ ಕೂಡ ಎಂಟರ್ಟೈನ್ಮೆಂಟ್ ಅಂತ ಸೆಲೆಕ್ಟ್ ಮಾಡಿ, ಅಥವಾ ನೀವು ಬೇರೆ ರೀಸನ್ಗೆ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಾನು ನಿಮಗೆ ಸಜೆಸ್ಟ್ ಮಾಡೋದು ಎಂಟರ್ಟೈನ್ಮೆಂಟ್ ಅಂತ. ಇನ್ ಕೇಸ್ ನೀವು ಡ್ಯಾನ್ಸ್ ವಿಡಿಯೋಗೆ ಏನಾದರೂ ಸೆಲೆಕ್ಟ್ ಮಾಡಿದರೆ ಡ್ಯಾನ್ಸ್ ವಿಡಿಯೋಗೆ ಸೆಲೆಕ್ಟ್ ಮಾಡಿ, ಬ್ಯಾಕ್ಗ್ರೌಂಡಲ್ಲಿ ಯೂಸ್ ಮಾಡಿದರೆ ಬ್ಯಾಕ್ಗ್ರೌಂಡ್ ಅಂತ ಸೆಲೆಕ್ಟ್ ಮಾಡಿ, ಕಾಮೆಂಟ್ರಿ ಅಂತ ಸೆಲೆಕ್ಟ್ ಮಾಡಿದರೆ ಸೊ ನೀವೇನಾದರೂ ಯಾವುದಾದ್ರೂ ಒಂದು ವಿಡಿಯೋಗೆ ಕಾಮೆಂಟ್ರಿ ಮಾಡುವಾಗ ಏನಾದರೂ ಮ್ಯೂಸಿಕ್ ಯೂಸ್ ಮಾಡಿದರೆ ಸೊ ಆ ಒಂದು ಆಪ್ಷನ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ನಾನೀಗ ಎಂಟರ್ಟೈನ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಗೈಸ್, ನಿಮಗೆ ಇಲ್ಲಿ ಒಂದು ವೈ ಯುವರ್ ಯೂಸ್ ಆಫ್ ದಿ ಕ್ಲೈಮ್ಡ್ ಕಂಟೆಂಟ್ ಆನ್ ಎಕ್ಸಾಂಪಲ್ ಆಫ್ ಫೇರ್ ಆ್ಯಂಡ್ ಯೂಸ್ ಅಂತ. ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಫೇರ್ ಆ್ಯಂಡ್ ಯೂಸ್ ಅಂತ ಒಂದು ಡಿಸ್ಕ್ಲೈಮರ್ ಇರುತ್ತಲ್ವ, ಅದನ್ನು ನೀವು ಹಾಕಬೇಕಾಗುತ್ತೆ. ಸೊ ನಮ್ಮ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ, ಹೋಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಗೂಗಲಲ್ಲಿ ಇದನ್ನು ಸರ್ಚ್ ಮಾಡಿ ಹಾಕಬೇಕಾಗುತ್ತೆ. ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ಸೊ ಕಾಪಿರೈಟ್ ಕ್ಲೈಮ್ ಫೇರ್ ಆ್ಯಂಡ್ ಯೂಸ್ ಡಿಸ್ಕ್ಲೈಮರ್ ಅಂತ ನೀವು ಸರ್ಚ್ ಮಾಡಿದರೆ ಇಲ್ಲಿ ನೋಡ್ಬೋದು ನಿಮಗೆ ಈ ಥರ ಒಂದು ಇಲ್ಲಿ ನೋಟಿಸ್ ಬರುತ್ತಲ್ವ, ಈ ಒಂದು ನೋಟಿಸನ್ನು ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೀವು ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದರೆ ಸೊ ಇಲ್ಲಿ ನೋಡ್ಬೋದು ಈ ಥರ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ಕಾಪಿ ಆಪ್ಷನ್ ಕಾಣುತ್ತಲ್ವ, ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಎಲ್ಲ ಟೆಸ್ಟು ಕಾಪಿ ಆಗುತ್ತೆ. ನೆಕ್ಸ್ಟ್ ಇವಾಗ ಯೂಟ್ಯೂಬ್ ಸ್ಟುಡಿಯೋಗೆ ಬಂದು ನೀವು ಇಲ್ಲಿ ಇದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಪೇಸ್ಟ್ ಅಂತ ಬರುತ್ತಲ್ವ, ಪೇಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಅಂದರೆ ನೀವು ನಿಮ್ಮ ಒಂದು ವಿಡಿಯೋದಲ್ಲಿ ನೀವು ಡಿಸ್ಕ್ಲೇಮರ್ ನೋಟಿಸನ್ನು ಹಾಕಿದ್ರೆ ಇಲ್ಲ ಅನ್ನೋದಕ್ಕೆ ಇದು ಆಪ್ಷನ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ 3 ಬಾಕ್ಸ್ ಕಾಣ್ತಾ ಇದೆಯಲ್ವ, 3 ಬಾಕ್ಸ್ ಆಪ್ಷನ್ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಟಿಕ್ ಮಾರ್ಕ್ ಎನೇಬಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಹೆಸರನ್ನು ನೀವು ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಒಂದು ಚಾನಲ್ ನೇಮನ್ನು ಹಾಕೋದಕ್ಕೆ ಹೋಗ್ಬಿಡಿ ಗೈಸ್, ಯಾಕಂದರೆ ಇದು ತೊಗೊಳ್ಳಲ್ಲ. ಸೊ ನಿಮ್ಮ ಒಂದು ಒರಿಜಿನಲ್ ನೇಮ್ ಏನು ಇರುತ್ತಲ್ವ, ಈಗ ನನ್ನ ಹೆಸರು ಆದರ್ಶ್ ಅಂತ ಇದೆ ಅಲ್ವಾ, ನಾನು ಆದರ್ಶ್ ಅಂತಲೇ ಹಾಕಬೇಕಾಗುತ್ತೆ. ನಿಮ್ಮ ಸರ್ ನೇಮ್ ಏನು ಇರುತ್ತಲ್ವ ಆ ಸರ್ ನೇಮನ್ನು ನೀವು ಹಾಕಬೇಕಾಗುತ್ತೆ. ಸೊ ನಾನು ಇಲ್ಲಿ ನೆಕ್ಸ್ಟ್ ನನ್ನ ಒಂದು ಫುಲ್ ನೇಮನ್ನು ಹಾಕಿದ್ದೀನಿ. ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ವ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಗೈಸ್. ಟೈಮ್ ತೊಗೊಂಡ್ಮೇಲೆ ಇದು ಈ ಒಂದು ಫಾರ್ಮ್ ಸಬ್ಮಿಟ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಿ. ಸೊ ನೋಡ್ಬೋದು ಗೈಸ್, ಈ ಥರ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಇಲ್ಲಿ ನೋಡ್ಬೋದು, ನಾವು ದಿಸ್ ಕಂಟೆಂಟ್ ಓನರ್ ಹ್ಯಾಸ್ 30 days ಟು ರಿವ್ಯೂ ಆ್ಯಂಡ್ ಡಿಸೈಡ್ ವಾಟ್ ಡೂ ವಿಲ್ ಇಮೇಲ್ ಯು ವಿತ್ ದೇರ್ ಡಿಸಿಷನ್ ಅಂತ ಇದೆ. ಅಂದರೆ ಸೊ ಈ ಒಂದು ಡಿಸ್ಪ್ಯೂಟನ್ನು ಕಳಿಸಿದಾರಲ್ವ, ಈ ಡಿಸ್ಪ್ಯೂಟನ್ನು ಅವರು ಇದರ ಓನರ್ ಯಾರು ಇರ್ತಾರಲ್ವ ಆ ಒಂದು ಓನರ್ಗೆ ನಿಮ್ಮ ಒಂದು ಡಿಸ್ಪ್ಯೂಟನ್ನು ಕಳಿಸಿದ್ದಾರೆ. ಸೊ ನೋಡ್ಬೋದು ಈ ಥರ ನಿಮ್ಮ ಒಂದು ಮ್ಯೂಸಿಕ್ಕನ್ನು ಇವರು ವಿಡಿಯೋದಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ನೀವು ಇವರಿಗೆ ಕಾಪಿರೈಟ್ ಕ್ಲೈಮನ್ನು ರಿಮೂವ್ ಮಾಡ್ತೀರಾ ಅಥವಾ ಹಾಗೆ ಬಿಡ್ತೀರಾ ಅಂತ ಅವ್ರಿಗೆ ಒಂದು ಮೇಲನ್ನು ಕಳಿಸ್ತಾರೆ. ಸೊ ಅದಕ್ಕೆ 30 ದಿನದಲ್ಲಿ ಅವರೇನಾದರೂ ಒಪ್ಕೊಂಡು ನಿಮ್ಮ ಒಂದು ವಿಡಿಯೋದಲ್ಲಿರೋಂಥ ಕಾಪಿರೈಟ್ ಕ್ಲೈಮನ್ನು ಅವರು ರಿಮೂವ್ ಮಾಡಿದರೆ
ನಿಮಗೆ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ಬರುತ್ತೆ, ಏನಂದರೆ ನಿಮ್ಮ ಒಂದು ವಿಡಿಯೋದಲ್ಲಿರೋಂಥ ಕಾಪಿರೈಟ್ ಕ್ಲೈಮನ್ನು ರಿಮೂವ್ ಮಾಡಿದ್ದೀವಿ ಅಂತ ಬರುತ್ತೆ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಮೇಲನ್ನು ಓಪನ್ ಮಾಡ್ತೀನಿ ಗಾಯ್ಸ್. ಮೇ ಬಿ ಅದು ಆ ಒಂದು ಮೇಲ್ ಡಿಲೇಟ್ ಆಗಿದೆ, ಅದಕ್ಕೋಸ್ಕರ ತೋರ್ಸೋಕ್ಕಾಗ್ತಾಯಿಲ್ಲ. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಒಂದು ಬೇರೆ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವಾಗ ನಾವು ಈಗ ಒಂದು ವಿಡಿಯೋಕ್ಕೆ ನಾವು ಒಂದು ಡಿಸ್ಪ್ಯೂಟನ್ನು ಸಬ್ಮಿಟ್ ಮಾಡಿದ್ದಲ್ವ, ನಮಗೆ ಮೇಲ್ಗಡೆ ನೋಡ್ಬೋದು ಒಂದು ಮೇಲ್ ರಿಸೀವ್ ಆಗಿದೆ. ಸೊ ಒಂದು ಮೇಲನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಸೊ ನೋಡ್ಬೋದು ಇಲ್ಲಿ ಕಾಪಿರೈಟ್ ಕ್ಲೈಮ್ ಯುವರ್ ಡಿಸ್ಪ್ಯೂಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಇದೆ. ಸೊ ನಮ್ಮ ಒಂದು ಡಿಸ್ಪ್ಯೂಟ್ ಸಬ್ಮಿಟ್ ಫೈಲನ್ನು ಅವ್ರಿಗೆ ಈ ಒಂದು ಓನರ್ ಯಾರು ಇರ್ತಾರಲ್ವ ಅವ್ರಿಗೆ ಇವರು ಸಬ್ಮಿಟ್ ಮಾಡಿದ್ದಾರೆ ಯೂಟ್ಯೂಬ್ದವರು. ಸೊ ಅವರು 30 ದಿನ ಬಿಟ್ಟು ನಮಗೆ ರಿಪ್ಲೈ ಬರುತ್ತೆ. ಸೊ ನಿಮಗೆ ಏನು ಮಾಡ್ತೀರ ಅಂದ ಗಾಯ್ಸ್, ನೀವು ಈ ಒಂದು ಡಿಸ್ಪ್ಯೂಟನ್ನು ಸಬ್ಮಿಟ್ ಮಾಡ್ತಿರಲ್ವ, ನೀವು 30 ದಿನ ವೇಟ್ ಮಾಡಬೇಕಾಗುತ್ತೆ. ಸೊ ನೀವು 30 ದಿನ ತನಕ ನಿಮ್ಮ ಒಂದು ವಿಡಿಯೋನ ಅವರು ಬ್ಲಾಕ್ ಮಾಡಲ್ಲ. ಸೊ ಅದನ್ನು ಹಾಗೆ ಬಿಟ್ಟಿರ್ತಾರೆ. ಜಸ್ಟ್ ನಿಮಗೆ ಅಲ್ಲಿ ಕಾಪಿರೈಟ್ ಕ್ಲೈಮ್ ಅಂತ ತೋರಿಸ್ತಾ ಇರುತ್ತೆ ಅಷ್ಟೇ. ಕಾಪಿರೈಟ್ ಕ್ಲೈಮ್ ಅಂತ ತೋರಿಸ್ತಾ ಇರುತ್ತೆ. ಇದರಿಂದ ನಿಮ್ಮ ಚಾನಲ್ಗೆ ಏನು ಎಫೆಕ್ಟ್ ಆಗಲ್ಲ, ಯಾವುದೇ ಥರ. ಇದು ಸ್ಟ್ರೈಕ್ ಅಂತೂ ಅಲ್ವೇ ಅಲ್ಲ, ಜಸ್ಟ್ ಕಾಪಿರೈಟ್. ಇದಕ್ಕೆ ಯಾವುದೇ ಥರ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗಲ್ಲ, ನೀವು ಸುಮ್ಮನೆ ಹಾಗೆ ಬಿಟ್ಟರೆ ಏನಾಗಲ್ಲ. ಸೊ ಇವಾಗ ನಿಮಗೆ ಒಂದು ಡೌಟ್ ಬಂದಿರುತ್ತೆ, ಏನಂದರೆ 30 ಡೇಸ್ ಆದಮೇಲೆ ಏನು ಬ್ರೋ ಅಂತ. 30 ಡೇಸ್ ಆದಮೇಲೆ ಏನಾಗುತ್ತೆ ಅಂದರೆ, ಒಂದು ವೇಳೆ ನಿಮ್ಮ ಒಂದು ವಿಡಿಯೋಗೆ ಕಾಪಿರೈಟ್ ಓನರ್ ಯಾರು ಇರ್ತಾರಲ್ವ ಅವರು ಒಪ್ಕೊಂಡು ನಾವು ಕಾಪಿರೈಟನ್ನು ರಿಮೂವ್ ಮಾಡ್ತೀವಿ ಅಂತ ಅವರು ಏನಾದರೂ ಯೂಟ್ಯೂಬ್ದವ್ರಿಗೆ ತಿಳಿಸಿದರೆ, ಸೊ ಯೂಟ್ಯೂಬ್ದವರು ಒಂದು ಕಾಪಿರೈಟ್ ಕ್ಲೈಮನ್ನು ರಿಮೂವ್ ಮಾಡ್ತಾರೆ. ಇಲ್ಲ ನಾವು ಒಪ್ಕೊಳ್ಳಲ್ಲ, ಡಿಸ್ಅಗ್ರಿ ಆಗ್ತೀವಿ ಅಂದರೆ ನೀವು ಮತ್ತೆ ಇನ್ನೊಂದು ಸಲ ಡಿಸ್ಪ್ಯೂಟನ್ನು ಸಬ್ಮಿಟ್ ಮಾಡ್ಬೋದು, ಚಾನ್ಸ್ ಇರುತ್ತೆ ನಿಮಗೆ. ಆವಾಗ ಮತ್ತೆ ಅವರು ಒಪ್ಕೋತಾರೆ. ಒಂದು ವೇಳೆ ಕಳಿಸಿರೋ ಅಂಥ ಮೇಲನ್ನು ಅವ್ರೇನಾದರೂ ಒಪ್ಕೊಳ್ಳೇ ಇಲ್ಲ ಅಂದರೆ 30 ದಿನ ಆದಮೇಲೂ ಕೂಡ ಅವರು 30 ದಿನ ಆದರೂ ಕೂಡ ಒಂದು ಮೇಲನ್ನು ಓಪನ್ ಮಾಡಿ ನೋಡಲೇ ಇಲ್ಲ ಅಂದರೆ ಯೂಟ್ಯೂಬ್ದವರೇ ಆ ಒಂದು ನಿಮಗೆ ಕಾಪಿರೈಟ್ ಕ್ಲೈಮ್ ಬಂದಿರುತ್ತಲ್ವ, ಆ ಒಂದು ಕಾಪಿರೈಟ್ ಕ್ಲೈಮನ್ನು ರಿಮೂವ್ ಮಾಡಿಬಿಡ್ತಾರೆ. ನಿಮಗೆ ಆ ಒಂದು ಮೇಲ್ ಕೂಡ ಬರುತ್ತೆ. ಸೊ ನಾನು ನಿಮಗೆ ತೋರಿಸ್ತಿದ್ದೆ, ನಾನು ಒಂದು ಹಳೆ ವಿಡಿಯೋಗೆ ಇದೇ ಥರ ಒಂದು ಕಾಪಿರೈಟ್ ಕ್ಲೈಮನ್ನು ಸಬ್ಮಿಟ್ ಮಾಡಿದ್ದೆ. ನನಗೆ ಆ ಒಂದು ವಿಡಿಯೋ 30 ಡೇಸ್ ಆದಮೇಲೆ ಆ ಒಂದು ಕಾಪಿರೈಟ್ ಕ್ಲೈಮ್ ರಿಮೂವ್ ಆಗಿತ್ತು. ಸೊ ಆ ಒಂದು ಮೇಲನ್ನು ಹುಡುಕ್ತಾ ಇದ್ದೀನಿ, ಬಟ್ ಅದು ಸಿಗ್ತಾ ಇಲ್ಲ. ಒಂದು ವೇಳೆ ಸಿಕ್ಕರೆ ನಾನು ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಕಮ್ಯುನಿಟಿ ಟ್ಯಾಬ್ ಇದೆ ಅಲ್ವಾ, ಅದರಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ, ನಿಮಗೆ ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಸೊ ನೀವು 30 ಡೇಸ್ ತನಕ ವಿಡಿಯೋನ ಡಿಲೀಟ್ ಮಾಡೋದಕ್ಕೆ ಹೋಗ್ಬಿಡಿ ಗಾಯ್ಸ್, ಅದನ್ನು ಹಾಗೆ ಬಿಡಿ, ಅದಕ್ಕೆ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ. ಸೊ ಇವಾಗ ನಿಮಗೆ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿದ್ರಲ್ಲ ಗಾಯ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಕಾಪಿರೈಟ್ ಕ್ಲೈಮ್ ಬಂದರೆ ನಿಮ್ಮ ಒಂದು ವಿಡಿಯೋಗೆ ಯಾವ ಥರ ಅದನ್ನು ಡಿಸ್ಪ್ಯೂಟ್ ಮಾಡಿ ಸಬ್ಮಿಟ್ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಕೂಡ ವಿಡಿಯೋ ಇದೆ, ಇದನ್ನು ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇವಾಗ ಎಲ್ರಿಗೂ ಕೂಡ ಒಂದು ಡೌಟ್ ಬಂದಿರುತ್ತೆ, ಬ್ರೋ ನಾವು ಯೂಟ್ಯೂಬ್ ಚಾನಲ್ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ, ನಾವು ಯಾವ ಥರ ವಿಡಿಯೋನ ಅಪ್ಲೋಡ್ ಮಾಡೋದಂತ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ವಿಡಿಯೋದ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ, ಅದನ್ನು ಒಂದು ಸಲ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ. ಸೊ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಸಣ್ಣದಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಥರ ಅಂದರೆ, ಯೂಟ್ಯೂಬಲ್ಲಿ ಆಲ್ರೆಡಿ ನಿಮಗೆ ಶಾರ್ಟ್ಸನ್ನು ಅಪ್ಲೋಡ್ ಮಾಡುವಾಗ ಅಲ್ಲಿ ಮ್ಯೂಸಿಕ್ ಇದೆ ಗಾಯ್ಸ್, ಆ ಒಂದು ಮ್ಯೂಸಿಕ್ಕನ್ನು ಯೂಸ್ ಮಾಡಿದರೆ ನಿಮಗೆ ಯಾವುದೇ ಥರ ಕಾಪಿರೈಟ್ ಕ್ಲೈಮ್ ಬರಲ್ಲ. ಯಾಕಂದರೆ ಇದನ್ನು ಯೂಟ್ಯೂಬ್ದವರೇ ಫ್ರೀಯಾಗಿ ಯೂಸ್ ಮಾಡ್ಕೊಳ್ಳಿ, ಇದು ನಿಮಗೆ ಯಾವುದೇ ಥರ ಕಾಪಿರೈಟ್ ಕ್ಲೈಮ್ ಕೊಡಲ್ಲ ಅಂತ ಅವರೇ ಅದನ್ನು ಹೇಳಿದ್ದಾರೆ. ಇವಾಗ ಏನು ಮಾಡ್ತೀರಾ ಅಂದರೆ, ನೀವು ವೀಡಿಯೋನ ಎಡಿಟ್ ಮಾಡ್ತಿರಲ್ವ, ಆಲ್ಮೋಸ್ಟ್ ಆಲ್ ಈ ಒಂದು ವಿಡಿಯೋನ ಯಾರು ನೋಡ್ತಾರೆ ಅಂದರೆ, ವಾಟ್ಸಪ್ ಸ್ಟೇಟಸ್ ವಿಡಿಯೋನ ಯಾರು ಮಾಡ್ತಾರೆ ಅಥವಾ ಇನ್ಸ್ಟಾಗ್ರಾಮ್ಗೆ ಯಾರೋ ಒಂದು ವಿಡಿಯೋ ಮಾಡ್ತಾರಲ್ವ ಅವರು ಈ ಒಂದು ವಿಡಿಯೋನ ನೋಡ್ತಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇರೆದವ್ರು ನೋಡ್ತಾ ಇದ್ರು ಪರವಾಗಿಲ್ಲ. ಸೊ ಇವಾಗ ನೀವು ಮ್ಯಾಕ್ಸಿಮಮ್ ಏನಿಲ್ಲ ಅಂದರೂ ಒಂದು 30 ಸೆಕೆಂಡ್ಸ್ ವಿಡಿಯೋನ ಮಾಡಬೇಕು. ಯಾಕಂದರೆ ನಿಮ್ಮ ಒಂದು ಶಾರ್ಟ್ಸ್ ವಿಡಿಯೋಗೂ ಕೂಡ ಆ್ಯಡ್ಸ್ ರನ್ ಆಗಬೇಕಂದ್ರೆ ಮ್ಯಾಕ್ಸಿಮಮ್ 30 ಸೆಕೆಂಡ್ಸ್ ಇರಬೇಕು. ನೀವು ಶಾರ್ಟ್ಸಲ್ಲಿ ಕೂಡ 1 ನಿಮಿಷದ ತನಕ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಸೊ ಇವಾಗ ಹೆಂಗೆ ಯೂಸ್ ಮಾಡೋದು ಅಂದರೆ, ನೀವು ವಿಡಿಯೋನ ಎಡಿಟ್ ಮಾಡೋಕ್ಕಿಂತ ಮುಂಚೆನೇ ಯಾವ ಒಂದು ಪಾರ್ಟ್ ಬೇಕಾಗಿರುತ್ತಲ್ವ ನಿಮಗೆ, ಆ ಒಂದು ಪಾರ್ಟನ್ನು ನೀವು ಅದು ಯೂಟ್ಯೂಬಲ್ಲಿ ಮ್ಯೂಸಿಕ್ ಅವೈಲೇಬಲ್ ಇದೆ ಇಲ್ವೋ ಅನ್ನೋದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಮಾಡಿಬಿಟ್ಟು ಅದನ್ನು ವಿಡಿಯೋನ ಎಡಿಟ್ ಮಾಡಿಬಿಟ್ಟು, ಸೊ ನೀವು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಹೋಗ್ತಾ ಇರ್ತೀರಲ್ವ, ಅಲ್ಲಿ ಆ ಒಂದು ಮ್ಯೂಸಿಕ್ಕನ್ನು ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಎಲ್ಲಿಂದ ಬೇಕಲ್ವ ಅಲ್ಲಿಂದ ಆ ಒಂದು ವಿಡಿಯೋನ ಅಲ್ಲಿಂದ ಆ ಒಂದು ಮ್ಯೂಸಿಕ್ಕನ್ನು ಸೆಲೆಕ್ಟ್ ಮಾಡಿ ನೀವು ಅಪ್ಲೋಡ್ ಮಾಡಿದರೆ ಮುಗಿದೋಯ್ತು. ಇವಾಗ ನಿಮ್ಮ ಒಂದು ವಿಡಿಯೋದಲ್ಲಿ ಇರುತ್ತಲ್ವ ಮ್ಯೂಸಿಕ್, ಅದು ಮ್ಯೂಟ್ ಆಗಿರುತ್ತೆ. ನೀವು ಯೂಟ್ಯೂಬ್ ಮ್ಯೂಸಿಕ್ ಯೂಸ್ ಮಾಡ್ತಿರಲ್ವ, ಅದು ಮಾತ್ರ
ಅದಕ್ಕೆ ಅಟ್ಯಾಚ್ ಆಗಿರುತ್ತೆ, ಆದ್ದರಿಂದ ನಿಮಗೆ ಕಾಪಿರೈಟ್ ಕ್ಲೈಮ್ ಬರಲ್ಲ. ಸೊ ಇನ್ನೂ ಕೂಡ ನಿಮಗೆ ಏನಾದರೂ ಈ ಒಂದು ವಿಡಿಯೋ ಬಗ್ಗೆ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಇದ್ರ ಬಗ್ಗೆ ಒಂದು ಇನ್ ಡೀಟೇಲ್ ಆಗಿರೋಂಥ ಒಂದು ವಿಡಿಯೋನ ಮಾಡ್ತೀನಿ. ಸೊ ನಾನೇ ಒಂದು ವಿಡಿಯೋನ ಯಾವ ಥರ, ನಂದು ಆಲ್ರೆಡಿ ಒಂದು ವಾಟ್ಸಪ್ ಸ್ಟೇಟಸ್ ವಿಡಿಯೋ ಚಾನಲ್ ಇದೆ, ಕ್ರಿಯೇಟರ್ ಆದರ್ಶ್ ಎಡಿಟ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ. ಸೊ ಅದರಲ್ಲಿ ನಾನು ವಾಟ್ಸಪ್ ಸ್ಟೇಟಸ್ ವಿಡಿಯೋನೇ ಅಪ್ಲೋಡ್ ಮಾಡೋದು. ಆದರೆ ನನಗೆ ಯಾವುದೇ ಒಂದು ವಿಡಿಯೋ ಕೂಡ ಕಾಪಿರೈಟ್ ಕ್ಲೈಮ್ ಬಂದಿಲ್ಲ, ಯಾಕಂದರೆ ನಾನು ನಾನು ಕೂಡ ಇದೇ ಒಂದು ಸ್ಟೆಪ್ಪನ್ನು ಫಾಲೋ ಮಾಡೋದು. ನಾನು ಯಾವ ಒಂದು ಸ್ಟೆಪ್ಪನ್ನು ಫಾಲೋ ಮಾಡ್ತೀನಿ ಅದನ್ನೇ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಎಲ್ಲರೂ ಕೂಡ ಇದನ್ನೇ ಫಾಲೋ ಮಾಡಿ. ಏನಾದರೂ ಈ ಒಂದು ವಿಡಿಯೋ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮನ್ನು ನೀವು ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಹಾಗೆಯೇ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು, ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಎಲ್ಲದರ ಸೋಷಿಯಲ್ ಮೀಡಿಯಾ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಇನ್ಫಾರ್ಮೇಷನ್ ಈಸ್ ವೆಲ್ತ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.